ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಯಾರಿಗೆ ಕದಿಯಕ್ ಸಾಧ್ಯ? ಈ ಮನೇಲಿ 24 ಗಂಟೆ ಬಿದ್ದಿರಕ್ಕೆ ನೀವೊಬ್ಬರೇ ತಾನೆ. ನಾನು ಸುಮ್ನೆ ಆರೋಪ ಮಾಡ್ತಿಲ್ಲ, ಎಲ್ಲ ತಿಳ್ಕೊಂಡೇ ಮಾತಾಡ್ತಿರೋದು. ಸಿಂಚನ, ಏನಮ್ಮ ಮಾತಾಡ್ತಿದ್ಯಾ? ನಿನ್ನ ಒಡವೆನ ನನ್ನ ಹೆಂಡತಿ ಕದ್ದಿದ್ದಾಳೆ ಅಂತ ಹೇಳ್ತಿದ್ಯಲ್ಲ, ನಂದು 5 ಲಕ್ಷ ಕಳೆದೋಗಿದೆ. ಅದನ್ನ ನಿನ್ನ ಗಂಡ ಹರೀಶ ಕದ್ದಿದ್ದಾನೆ ಅಂತ ನಾನು ಹೇಳ್ಬೋತಾನೆ? ಏನೋ ಇನ್ನು ಮುಖನ ಒಳ್ಳೆ ಗುರ್ರ ಅಂತ ಇಟ್ಕೊಂಡಿದ್ಯಾ? ಬ್ರೋ, ನಿನ್ನೆ ರಾತ್ರಿ ನೀನು ಸ್ವಲ್ಪ ಮಾತಾಡಿದ್ದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನೀನು ಯಾಕೋ ಸಿಂಚನ ಥರನೇ ಆಡೋಕ್ಕೆ ಶುರು ಮಾಡಿದ್ಯಾ? ನಿನ್ನ ಹೆಂಡ್ತಿನ ಒಳ್ಳೆ ಚೈಲ್ಡ್ ಥರ ಆಡ್ತಾಳೆ ಅಂದರೆ ನೀನು ಹಂಗೆ ಆಡ್ತೀಯಲ್ಲ. ಇದಪ್ಪ ವರ್ಷ ಅಲ್ಲ, ಮಾಡೋದೆಲ್ಲ ನೀನು ಮಾಡ್ಬಿಟ್ಟು ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದೆಯಲ್ಲ. ಒಳ್ಳೆ ಕತೆ. ನೋಡೋ, ನಾನು ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡ್ತೀನಿ. ನನ್ನ ಪ್ರತಿ ಮಾತಲ್ಲೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಲೆಕ್ಕಾಚಾರ ಏನಪ್ಪ ಅದು? ನೋಡ, ನಾವು ಸಪರೇಟ್ ಆಗೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ನಾವು ಲಾಭ ಮಾಡ್ಕೋಬೇಕು ಅಂದರೆ ನಾಟಕ ಆಡಬೇಕಾಗತ್ತೆ. ಲಾಭ, ನಾಟಕ ಏನೋ ಎಲ್ಲ ಒಗಟೊಗಟಾಗ ಮಾತಾಡ್ತಿದ್ದಲ್ಲೋ. ಸರಿಯಾಗಿ ಏನು ಅಂತ ಬಿಡಿಸಿ ಹೇಳ್ಬಾರ್ದಾ? ದಡ್ಡ, ಅಪ್ಪನ ಅಕೌಂಟಲ್ಲಿ ಇನ್ನೂ ಸ್ವಲ್ಪ ದುಡ್ಡಿದೆ ಕಣ. ನಾವು ಅದನ್ನ ಹಾಗೆ ಬಿಟ್ಬಿಟ್ರೆ ಆ ದುಡ್ಡನ್ನ ವೆಂಕಿಗೋ, ಭಾವನಂಗೋ ಅಥವಾ ಜಾನ್ವಿಗೋ ಹಂಚಿಬಿಡ್ತಾರೆ. ಹಾಗಾಗೋದಕ್ಕೆ ಬಿಡಬಾರ್ದು. ನಾವು ಆ ದುಡ್ಡು ಸೇರ್ಬೇಕಾಗಿರೋದು ನಮಗೆ. ಅದಕ್ಕೆ ನಾವು ಜಗಳನ ಇನ್ನೂ ಜೋರು ಮಾಡಿ ಅಪ್ಪನ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ಬಾಚ್ಕೊಂಡ್ಬಿಡ್ಬೇಕು. ಇದು ನನ್ನ ಲೆಕ್ಕ. ಏನು ಬ್ರೋ ನೀನು ಇಷ್ಟೆಲ್ಲ ತಲೆ ಓಡಿಸ್ತೀಯ? ತಲೆ ಇದು ಏನು ನಿಂತರನೇ ಯಾವಾಗಲೂ ಹೆಂಡತಿಯಿಂದ ಬೇಬಿ ಬೇಬಿ ಅಂತ ಅನ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಆಯ್ತಲ್ಲ, ಕೊನೆಗೆ ನನ್ನ ಬಿಡೋಕ್ಕೆ ಬಂದಿಲ್ಲ. ಸರಿ ಬಿಡ. ಈಗ ಅಪ್ಪನ ದುಡ್ಡನ್ನ ಹೇಗೆ ತಗೋಬೇಕು ಅಂತ ಯೋಚನೆ ಮಾಡು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.